ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋನಲ್ಲಿ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಸದಾ ಜಗಳ ಆಗ್ತಾಯಿದ್ರೆ ಮಾಡಿಕೊಳ್ಬಹುದಾದಂತಹ ಕೆಲವೊಂದು ಸಣ್ಣ ಪರಿಹಾರಗಳ ಬಗ್ಗೆ ಹೇಳ್ತೀನಿ. ಯಾವ ಗಂಡ ಹೆಂಡತಿ ಮಧ್ಯ ಸದಾ ಜಗಳ ಮನೆಯಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋಂಥವರು ಸೋಮವಾರ ಈಶ್ವರ ಪಾರ್ವತಿ ದೇವಸ್ಥಾನಕ್ಕೆ, ಇಲ್ಲ ಅಂತಂದರೆ ಶುಕ್ರವಾರ ಲಕ್ಷ್ಮೀನಾರಾಯಣನ ಸನ್ನಿಧಾನಕ್ಕೆ ದಂಪತಿಗಳು ಒಟ್ಟಿಗೆ ಭೇಟಿ ನೀಡಿ. ನಿಮ್ಮ ಮಧ್ಯೆ ಏನೇ ವೈಮನಸ್ಯ ಇದ್ದರೂ ಪರವಾಗಿಲ್ಲ, ಆವತ್ತಿನ ದಿನ ಇಬ್ಬರೂ ಸಹ ಒಟ್ಟಿಗೇ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಒಟ್ಟಿಗೆ 3 ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ಒಂದು 5 ಜನಕ್ಕಾದ್ರೂ ಸಹ ಬಿಳಿ ಬಣ್ಣದ್ದು ಏನಾದರೂ ಸಹ ಪ್ರಸಾದವನ್ನು ಹಂಚಿ. ಅದು ಬಿಳಿ ಕಲ್ಲು ಸಕ್ಕರೆ ಆಗಿರಬಹುದು ಅಥವಾ ಅವಲಕ್ಕಿ ಆಗಿರಬಹುದು. ಒಟ್ಟಿನಲ್ಲಿ ಬಿಳಿ ಬಣ್ಣದ ಒಂದು ಪ್ರಸಾದವನ್ನು ಜನಗಳಿಗೆ ಹಂಚಿ. ಇಲ್ಲ ಈ ವಿಚಾರದಲ್ಲಿ ನೀವು ರಾಯರ ಭಕ್ತರಾಗಿದ್ದು ರಾಯರ ಸೇವೆ ಏನಾದರೂ ಮಾಡುವಂತಹ ಇಚ್ಛೆ ಇದೆ, ನಮ್ಮ ಗಂಡ ಹೆಂಡತಿ ಮಧ್ಯೆ ಇರುವಂತಹ ಒಂದು ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಇದು ಹೋಗಿ ಒಂದು ಒಳ್ಳೆಯ ಅನುಬಂಧ ಬರಬೇಕು ಅನ್ನುವಂತಹವರು ಏನು ಮಾಡಬೇಕು ಅಂತಂದರೆ, ಈ ವಿಚಾರವನ್ನೇ ನೀವು ಸಂಕಲ್ಪ ಮಾಡಿಕೊಂಡು ರಾಯರ ಯಾವುದೇ ವ್ರತವನ್ನಾದರೂ ಸಹ ಇಡೀರಿ. 21 ದಿನದ ವ್ರತವಾದರೂ ಪರವಾಗಿಲ್ಲ, 48 ದಿನದ ವ್ರತವಾದರೂ ಪರವಾಗಿಲ್ಲ, ಇಲ್ಲ 7 ಗುರುವಾರ ಮಾಡುವಂತಹ ವ್ರತವಾದ್ರೂ ಪರವಾಗಿಲ್ಲ. ರಾಯರ ಯಾವುದೇ ಒಂದು ಸೇವೆ ಯಾವುದೇ ವಿಚಾರಕ್ಕೆ ಅಂತ ಹೇಳಿ ಮೀಸಲಾಗಲ್ಲ. ಅಂದರೆ ಈಗ 21 ದಿನದನ್ನು ಇಂಥದ್ದೇ ಕಾರಣಕ್ಕೆ ನಾವು ಮಾಡಬೇಕು, ಇಲ್ಲ 48 ದಿನದ ವ್ರತವನ್ನು ಇಂಥದ್ದೇ ಕಾರಣಕ್ಕೆ ಅಂತ ಹೇಳೇ ಮಾಡಬೇಕು ಅಂತ ಹೇಳಿ ಇಲ್ಲ. ನಿಮ್ಮ ಯಾವುದೇ ಕಷ್ಟಗಳಿಗಾದ್ರೂ ಸಹ ನೀವು ಈ ವ್ರತಗಳನ್ನು ಬಳಕೆ ಮಾಡ್ಕೋಬೋದು. ಆದರೆ ಸಂಕಲ್ಪ ಮಾಡ್ಕೊಳ್ಳುವಾಗ ಅದನ್ನೇ ಕೇಳ್ಕೋಬೇಕು. ಅಂದರೆ ಈಗ ಗಂಡ ಹೆಂಡತಿಗೆ ಅನುಬಂಧ ಇಲ್ಲ, ಸಂಕಲ್ಪ ಮಾಡ್ಕೊಳ್ಳುವಾಗ ಮೇಯ್ನ್ ಅದನ್ನು ನೀವು ಕೇಳ್ಕೊಳ್ಳಿ. ನಮ್ಮ ಗಂಡ ಹೆಂಡತಿ ಮಧ್ಯೆ ಈ ಥರ ತೊಂದರೆ ಇದೆ, ಇದು ನಿವಾರಣೆ ಆಗಲಿ ಅಂತ ಹೇಳಿ ನಾನು 21 ದಿನದ ವ್ರತವನ್ನು ಹಿಡಿತಾ ಇದ್ದೀನಿ, ನಮ್ಮ ಕೈ ಹಿಡಿದು ಕಾಪಾಡಿ, ಒಂದು ಒಳ್ಳೆ ಅನುಬಂಧ ಕೊಡಿ ಅಂತ ಕೇಳ್ಕೊಳ್ಳೋದನ್ನೇ ಸಂಕಲ್ಪ ಅನ್ನೋದು. ಇದನ್ನು ಪ್ರತಿನಿತ್ಯವೂ ಸಹ ರಾಯರಲ್ಲಿ ನೀವು ಹೇಳ್ಕೋಬೇಕು. 21 ದಿನದ ವ್ರತ ಮಾಡಿದಾಗ ಇಲ್ಲ 48 ದಿನದ ವ್ರತ ಮಾಡಿದಾಗ ನೀವು ಎಷ್ಟು ಪರಿಣಾಮಕಾರಿಯಾಗಿ ರಾಯರ ಮುಂದೆ ಕೂತ್ಕೊಂಡು ಕೇಳ್ಕೊತೀರಾ ಅಷ್ಟೇ ಬೇಗ ನಿಮ್ಮ ಸಮಸ್ಯೆ ಈಡೇರುವಂತಹದ್ದು. ಅಥವಾ ಇನ್ನೂ ಬೇಗ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗಬೇಕು, ಸಮಸ್ಯೆ ಬಹಳ ದೊಡ್ಡದಿದೆ, ಗಂಡ ಹೆಂಡತಿ ಮಧ್ಯ ಸರಿ ಹೋಗ್ತಿಲ್ಲ ಅನ್ನೋಂಥವರು ಮಂತ್ರಾಲಯಕ್ಕೆ ಹೋಗಿ, ದಂಪತಿಗಳಿಬ್ಬರೂ ಸಹ ಮಂತ್ರಾಲಯಕ್ಕೆ ಹೋಗಿಬಿಟ್ಟು ನದಿನಲ್ಲೇ ಸ್ನಾನ ಮಾಡ್ಕೋಬೇಕು. ನಿಮಗೇನೇ ತೊಂದರೆ ಆದರೂ ಅಡ್ಡಿ ಇಲ್ಲ. ಈ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಇರುವಂತಹವರು ಹೋದಾಗ ನದಿನಲ್ಲೇ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಉಟ್ಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ರಾಯರಿಗೆ ಹಾಕಬೇಕು. ಅಂದರೆ ಈಗ ಒಂದು 3 ಪ್ರದಕ್ಷಿಣೆ ನಮಸ್ಕಾರವನ್ನು ನೀವು ಹಾಕ್ತೀರಾ ಅಂತ ತಿಳ್ಕೊಳ್ಳಿ. ರಾಯರಿಗೆ ಬೃಂದಾವನದ ಪ್ರಾಂಗಣದ ಸುತ್ತ ಆ 3 ಪ್ರದಕ್ಷಿಣೆ ನಮಸ್ಕಾರವನ್ನು ನೀವು ದಂಪತಿಗಳಿಬ್ಬರು ಒಟ್ಟಿಗೆ ನಿಂತು ಮೊದಲು ರಾಯರ ಎದುರುಗಡೆ ನಿಂತು ಕೈ ಮುಕ್ಕೊಂಡು ಕೇಳ್ಕೋಬೇಕು. ನಮಗಿಂತ ತೊಂದರೆ ಇದ್ದು ಏನೇನೆಲ್ಲ ತೊಂದರೆ ಆಗ್ತಿದೆ ಇದೆಲ್ಲ ನಿವಾರಣೆ ಮಾಡಿ ನಮ್ಮ ಗಂಡ ಹೆಂಡತಿ ಮಧ್ಯೆ ಒಂದು ಒಳ್ಳೆಯ ಅನುಬಂಧ ಕೊಡಿ ಅಂತ ಹೇಳಿ ರಾಯರಲ್ಲಿ ಕೇಳಿಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ. ಇಲ್ಲ ಹೆಜ್ಜೆ ನಮಸ್ಕಾರ ಹಾಕ್ತೀನಿ, ರಾಯರ ಸೇವೆ ಮಾಡ್ತೀನಿ ಅನ್ನೋಂಥದ್ದಾದರೆ ದಂಪತಿಗಳಿಬ್ಬರೂ ಸಹ ರಾಯರ ಮುಂದೆ ಕೈ ಮುಕ್ಕೊಂಡು ಸಮಸ್ಯೆಯನ್ನು ಕೇಳಿಕೊಂಡು ಒಟ್ಟೊಟ್ಟಿಗೆ ಹೆಜ್ಜೆ ನಮಸ್ಕಾರವನ್ನು ಹಾಕಿ ಒಂದು ಸುತ್ತು ಮಾತ್ರ ಹೆಜ್ಜೆ ನಮಸ್ಕಾರ ಹಾಕಲಿಕ್ಕಾಗುವಂಥದ್ದು. ಇದನ್ನು ಪೂರ್ಣಗೊಳಿಸಿ ಅಲ್ಲಿಂದ ಬಂದ ಮೇಲೆ ಮನದಲ್ಲಿ ಕೆಲವೊಂದು ಬದಲಾವಣೆಗಳಾಗುವಂಥದ್ದು ನೀವೇ ನೋಡ್ತೀರ. ನಿಮ್ಮಲ್ಲೂ ಸಹ ಸ್ವಲ್ಪ ತಾಳ್ಮೆ ಇರಬೇಕು, ಹೊಂದಾಣಿಕೆ ಮನೋಭಾವಗಳಿರಬೇಕು. ನಿಮ್ಮ ತಪ್ಪುಗಳು ಯಾವುದೂ ಇಲ್ಲದೇ ಇದ್ದು ಮನಲ್ಲಿ ಕಿರಿಕಿರಿ ಆಗ್ತದೆ ಅಂತಂದರೆ ನೆಗೆಟಿವ್ ಎನರ್ಜಿ ಅನ್ನುವಂತಹದ್ದು ಮನನಲ್ಲಿರುತ್ತೆ. ನಮ್ಮಲ್ಲಿ ಏನೂ ಸಮಸ್ಯೆ ಇಲ್ಲ, ಗಂಡ ಹೆಂಡತಿ ಭಾಳ ಚೆನ್ನಾಗೇ ಇದ್ದೀವಿ, ಒಬ್ರಿಗೊಬ್ರಿಗೆ ಮನಸ್ಸಿನಲ್ಲಿ ಪ್ರೀತಿ ಇದೆ, ಆದರೆ ಹೊಂದಾಣಿಕೆ ಅನ್ನೋದು ಬರ್ತಿಲ್ಲ. ಮನನಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹ ಗಲಾಟೆಗಳಾಗುತ್ತೆ. ನಾವೆಷ್ಟೇ ಸುಮ್ಮನಿರಬೇಕು ಅಂದ್ಕೊಂಡ್ರೂ ಸಹ ಆಗೋದೇ ಇಲ್ಲ. ಹೇಗೆ ಜಗಳ ಉಂಟಾಗುತ್ತೆ ಅನ್ನುವಂಥದ್ದೇ ಅರಿವಿಗೆ ಬರ್ದಲೆ ಎಲ್ಲ ನಡೆದೋಗುತ್ತೆ, ಜಗಳಗಳಾಗೋಗುತ್ತೆ, ಮನಸ್ತಾಪ ಆಗೋಗುತ್ತೆ ಅಂತಂದರೆ ಖಂಡಿತ ಮನನಲ್ಲಿ ಒಂಥರ ನಕಾರಾತ್ಮಕ ಶಕ್ತಿ ತುಂಬಿರುತ್ತೆ. ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ಸಂಕಲ್ಪ ಮಾಡಿಕೊಂಡು ರಾಯರ ಯಾವುದಾದ್ರೂ ವ್ರತವನ್ನು ಹಿಡಿಬೇಕು. ನೀವು ಪ್ರತಿನಿತ್ಯ ಇಷ್ಟು ನಿಷ್ಠೆಯಿಂದ ರಾಯರ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಹೋಗ್ತಿರೋ, ಅಪ್ಪಾಜಿ ಅಷ್ಟು
ಅಷ್ಟೇ ನಿಮಗೆ ದಾರಿಯನ್ನು ಬಿಡ್ತಾ ಹೋಗ್ತಾರೆ. ಖಂಡಿತವಾಗಿ ಅವರ ಒಂದೊಂದು ವ್ರತದ ದಿನವೂ ಸಹ ನಿಮ್ಮ ಮನನಲ್ಲಿರುವಂತಹ ತೊಂದರೆಗಳನ್ನ ತುಳಿತಾ ಹೋಗುತ್ತೆ. ಅದು ನೀವೆಷ್ಟರ ಮಟ್ಟಕ್ಕೆ ವ್ರತವನ್ನು ಸರಿಯಾದಂತಹ ರೀತಿಯಲ್ಲಿ ನೀತಿ ನಿಯಮದಿಂದ ಪಾಲನೆ ಮಾಡಿ ವ್ರತ ಮಾಡ್ತೀರಾ, ರಾಯರ ಸೇವೆ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಈ ರೀತಿ ಎಲ್ಲ ತೊಂದರೆಗಳಿದ್ದಾಗ ಹೆಣ್ಮಕ್ಳು ಕೊರಗೋದು, ಅಳೋದು, ಮರಗೋದು ಬಿಟ್ಟು ರಾಯರ ಸೇವೆ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಕ್ರಮೇಣ ದಿನ ಕಳೀತಾ ಒಂದು ಅನುಬಂಧ ಅನ್ನುವಂಥದ್ದು ಗಂಡ ಹೆಂಡತಿ ಮಧ್ಯೆ ಮೂಡುತ್ತೆ. ಇಂದಿನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ ಎಲ್ರಿಗೂ.